ಶಾಸಕರನ್ನೇ ಆರೋಪಿಯನ್ನಾಗಿ ಮಾಡುವಂಥದ್ದು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನು ಆರೋಪಿಯನ್ನು ಮಾಡುವಂಥದ್ದು, ಇದನ್ನು ನಾವು ಒಪ್ಪೋದಿಲ್ಲ ಅಂತೇಳಿ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದನ್ನೇ ಗಂಭೀರವಾಗಿ ದೂರುದಾರರು ಒಂದು ವೇಳೆ ಅದನ್ನು ಮುಂದುವರಿಸುವ ದೃಷ್ಟಿಯಲ್ಲಿ ಏನಾದರೂ ಮುಂದುವರಿದರೆ ಇಡೀ ಭಕ್ತ ಸಮೂಹದ ಕೋಪಕ್ಕೆ ಬಲಿಯಾಗ್ತದೆ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಎದುರಿಸಬೇಕಾದೀತು. ಪೊಲೀಸ್ ಇಲಾಖೆ ಅದಕ್ಕೆ ಸ್ಪಂದನೆ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಇನ್ನೊಂದು ನನ್ನ ಮತ್ತೆ ಈಶ್ವರ ಭಟ್ರ ಮೇಲೆ ಇರುವಂತಹ ಕೇಸನ್ನು ವಾಪಸ್ ತಗೊಳ್ಬೇಕಂತ ಇವರೆಲ್ಲ ಬೇಡಿಕೆ ಇದೆ. ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ಮತ್ತು ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ ಈಶ್ವರ ಭಟ್ ಇವರ ಮೇಲೆ ಸುಳ್ಳು ದೂರು ನೀಡಿದ ಬಗ್ಗೆ ಅವರನ್ನು ಸಾಮಾಜಿಕ ಜಾಲದಲ್ಲಿ ಪ್ರಚಾರಪಡಿಸಿದರ ಬಗ್ಗೆ ಅದರ ವಿರುದ್ಧ ನಾವು ಇವತ್ತೊಂದು ಮನವಿಯನ್ನು ನೀಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಯಾಕೆಂದರೆ ನಾವು ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ಮತ್ತು ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಪಂಜುಕೋಟೆ ಈಶ್ವರ ಭಟ್ರವರು ನಮ್ಮ ಖಾಸಗಿ ಜಮೀನಿನ ಮೇಲೆ ಅಕ್ರಮ ಪ್ರವೇಶ ಮಾಡಿ ಕೆಡವಿರುತ್ತಾರೆ ಎನ್ನುವ ಸುಳ್ಳು ದೂರನ್ನು ಇಲ್ಲಿ ನೀಡಿ ಅನಾಮಿಕವಾದಂಥ ವ್ಯಕ್ತಿಗಳು ಸಲ್ಲಿಸಿರುತ್ತಾರೆ. ಆದರೆ ಇದು ಶುದ್ಧ ತಪ್ಪು. ಇದು ಪತ್ರಿಕೆ ಮೂಲಕ ಕೂಡ ಬಂದಿರ್ತದೆ. ವಾಸ್ತವ ವಿಚಾರ ಎಂದರೆ ಇದು ಭಕ್ತಾದಿಗಳಿಂದ ಒಂದು ಕೆಡವಲ್ಪಟ್ಟಂಥ ಒಂದು ಜಾಗ. ಯಾಕಂದರೆ ಎಷ್ಟೋ ವರ್ಷದಿಂದ ಆ ಉಲ್ಲಾಲ್ ಜಮ್ಮನವರ ನಡೆ ಸ್ವಲ್ಪ ಅಗಲ ಮಾಡಲಿಕ್ಕೆ ಭಕ್ತಾದಿಗಳು ಬಂದಿರ್ತಾರೆ. ಆದರೆ ಶಾಸಕರ ಕರ್ತವ್ಯ ಪ್ರಜ್ಞೆಯಿಂದಾಗಿ ಅವರು ಅಲ್ಲಿ ಸೂಕ್ತವಾಗಿ ದೂರದೃಷ್ಟಿಯಿಂದ ಶಾಸಕರು ಮತ್ತು ಅಧ್ಯಕ್ಷರು ಅಲ್ಲಿಯ ವ್ಯಾಪಾರಸ್ಥರಿಗೆ ಸೂಕ್ತ ಭದ್ರತೆ ನೀಡುವ ಸಲುವಾಗಿ ಅವರು ತಾವು ಆ ಜಾಗ ತೆರವುಗೊಳಿಸಿ, ನೀವು ಇಲ್ಲದ್ರೆ ನಿಮಗೆ ಎಲ್ಲ ತೊಂದರೆ ಉಂಟಾಗ್ತದೆ, ದೇವಸ್ಥಾನ ವತಿಯಿಂದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೇವೆ ಎನ್ನುವ ಆಶ್ವಾಸನೆ ಕೂಡ ಮಾನ್ಯ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರು ನೀಡಿರುತ್ತಾರೆ. ಆದರೆ ದೇವಸ್ಥಾನದ ಹಿಂದೆ ಕೆರೆಯ ಪಕ್ಕದಲ್ಲಿ ಒಂದು ಪಾಕಶಾಲೆ ನಿರ್ಮಿಸುವ ಜಾಗ ಸಮತಟ್ಟು ಮಾಡುವ ಸಂದರ್ಭದಲ್ಲಿ ಶಾಸಕರು ಕೂಡ ಒಂದು JCBಯನ್ನು ಹತ್ತಿ ಒಂದು ಫೋಟೋ ತೆಗೆದಿದ್ದಾರೆ. ಅದನ್ನು ಆ ಫೋಟೋ ಶೂಟ್ ಮಾಡಲಾಗಿದ್ದ ಒಂದು ವಿಡಿಯೋವನ್ನು ದುರುಪಯೋಗಪಡಿಸಿಕೊಂಡು ಅವರಿಗೆ ಸುಳ್ಳು ದೂರು ಸ್ಟೇಷನ್ ನೀಡಿರ್ತಾರೆ. ಈ ಬಗ್ಗೆ ನಾವು ಎಲ್ಲ ವಿವರವನ್ನು ಸಾಮಾಜಿಕ ಜಾಲತಾಣಕ್ಕೆ ಹಾಕಿ ಶಾಸಕರ ಮತ್ತು ದೇವಸ್ಥಾನದ ಅಧ್ಯಕ್ಷರ ಮಾನಹಾನಿಯನ್ನು ಮಾಡಿರ್ತಾರೆ. ಅಲ್ಲದೆ ಕೆಡವಲ್ಪಟ್ಟ ಕಟ್ಟಡವು ಶಾಸಕರಿಗೂ ದೇವಸ್ಥಾನಕ್ಕೂ ಅಧ್ಯಕ್ಷರಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಅದು ಸುಳ್ಳು ದೂರು ನೀಡಿದ ಆ ಸುಳ್ಳು ಆರೋಪವನ್ನು ಮಾಡಿದ ಸಾಮಾಜಿಕ ಜಾಲತಾಣದಲ್ಲಿ ಮೂಲಕ ಪ್ರಚಾರ ಮಾಡಿಸಿದ ಕಿಡಿಗೇಡಿಗಳ ವಿರುದ್ಧ ನಮಗೆ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಮೊದಲು ಕೂಡ ಕೆಲವು ಭಕ್ತರಿಂದ ಅದಕ್ಕೆ ಇಲ್ಲಿ ದೂರು ನೀಡಿದ್ದಾರೆ. ಅದಕ್ಕೆ ಕೂಡ ತಾವು ಕ್ರಮ ಕೈಗೊಳ್ಳಿಲ್ಲ. ಅವರ ಮೇಲೆ ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಬೇಕಂತ ನಾವೆಲ್ಲ ಮಾಲಿಂಗೇಶ್ವರ ದೇವರ ಭಕ್ತರು ಈ ಮೂಲಕ ಇವತ್ತು ರಕ್ಷಕ ಠಾಣೆಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಬಂದಂತ ಎಲ್ಲರಿಗೆ ಸ್ವಾಗತವನ್ನು ಮಾಡುತ್ತಾ ನಿಮಗೆಲ್ಲ ಕೂಡ ಅತ್ಯಂತ ಸ್ವಾಗತವನ್ನು ಮಾಡಿದೆ. ಇದರ ಬಗ್ಗೆ ನಮ್ಮ ನಾಯಕರು ಮಾತಾಡಬೇಕಾಗಿ ಕೇಳ್ಕೊಳ್ತೀವಿ. ಪುತ್ತೂರಿನ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಮತ್ತು ಈಗಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಅದರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಮತ್ತು ಎಲ್ಲ ಭಕ್ತರು ಸೇರಿಕೊಂಡು ಒಂದು ರೀತಿಯ ಇಡೀ ರಾಜ್ಯದಲ್ಲೇ ಮಾದರಿಯಾದ ದೇವಸ್ಥಾನದ ನಿರ್ಮಾಣದ ಕೆಲಸ ಕಾರ್ಯಗಳು ಈಗಾಗಲೇ ಆಗ್ತಾ ಇದೆ. ಒಂದು ಕಡೆ ಅನೇಕ ಜನ ಬಹಳಷ್ಟು ವರ್ಷಗಳಿಂದ ದೇವಸ್ಥಾನದ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಅದನ್ನು ನಿರ್ಮೂಲನಗೊಳಿಸುವಂಥ ಅವರನ್ನಲ್ಲಿ ಕಳುಹಿಸುವಂಥ ಆ ಜಾಗವನ್ನು ದೇವಸ್ಥಾನಕ್ಕೆ ಪಡೆದುಕೊಳ್ಳುವಂಥ ಕೆಲಸಗಳು ಭಾಳ ವ್ಯವಸ್ಥಿತವಾಗಿ ಆಗಿತ್ತು. ಅದೇ ರೀತಿ ಎಲ್ಲ ಕೆಲಸಗಳು ಭಾಳ ಒಳ್ಳೆಯ ರೀತಿಯಲ್ಲಿ ಯಾರಿಗೂ ಒಂದು ಅನ್ಯಾಯ ಆಗದ ರೀತಿಯಲ್ಲಿ ಆಗ್ತಾ ಇರುವಾಗ ಮೊನ್ನೆ ಮಲೆನಾಡಿನ ಉಳ್ಳಾಲ್ತಿಯಿಂದ ಬರುವಂಥ ಭಂಡಾರದ ಸಂದರ್ಭ, ಈ ಸಂದರ್ಭವು ಏನಾಗಿದೆ ಅಂತೇಳಿದರೆ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತು ಆ ದೇವಸ್ಥಾನದ ಜಾಗದ ತೆರವುಗೊಳಿಸಿ ದೇವಸ್ಥಾನಕ್ಕೆ ಈಗಾಗಲೇ ಕಂಡಂಥ ಅಭೂತಪೂರ್ವವಾದ ಅಭಿವೃದ್ಧಿಗಳು, ಇವತ್ತು ಅನ್ನಛತ್ರದ ವ್ಯವಸ್ಥೆಗಳು ಎಲ್ಲವನ್ನು ಗಮನಿಸುವಾಗ ಭಕ್ತಾದಿಗಳಿಗೆ ಎಲ್ಲರಿಗೂ ಆಯಿತು. ಭಾಳ ದೊಡ್ಡ ಮಟ್ಟದ ಭಂಡಾರ ಬರುವಾಗ ಅಲ್ಲಿ ಒಂದು ರೀತಿಯ ಅಡೆತಡೆಗಳು, ಒಂದು ಖಾಸಗಿ ಜಾಗ ಅಂತ ಇರ್ಬೋದು, ಅದು ಇಕ್ಕಟ್ಟಿದೆ, ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಭಾಳಷ್ಟು ಸುಮಾರು 30-40 ಸಾವಿರ ಜನ ಒಂದೇ ಸಂದರ್ಭದಲ್ಲಿ ಬರುವಂಥದ್ದು. ಹಿಂದಿನ ಭಂಡಾರ ಬರುವುದಕ್ಕೂ ಈ ವರ್ಷದಕ್ಕೂ ಸ್ವಲ್ಪ ವ್ಯತ್ಯಾಸಗಳಿತ್ತು. ಆ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಏನಾಗಿತ್ತು, ಅದನ್ನು ತೆರವುಗೊಳಿಸಬೇಕು ಅಂತೇಳುವಂಥ ನಿರ್ಧಾರ ಇಡೀ ಭಕ್ತರದ್ದು ಆಗಿತ್ತು ಅಂತೇಳುವಂಥದ್ದು ಇಲ್ಲಿ ಸ್ಪಷ್ಟ ಆಗಿರುವಾಗ ಇಲ್ಲಿ ಅದರ ವಿಚಾರವನ್ನು ಶಾಸಕರ ಗಮನಕ್ಕೂ ಸರಿಯಾಗಿ ತರದೆ, ಯಾಕಂದರೆ ಅದನ್ನು ತೆರವುಗೊಳಿಸದೇ ಇದ್ದರೆ ನಮಗೆ ಇವತ್ತು ಅಲ್ಲಿ ಏನಾದರೂ ಅನಾಹುತಗಳಾದರೆ ಅದು ಎಲ್ಲರೂ ಭಕ್ತರಿಗೂ ಮತ್ತು ಎಲ್ಲರಿಗೂ ತೊಂದರೆ ಆಗ್ತದೆ ಅಂತೇಳುವ ದೃಷ್ಟಿಯಲ್ಲಿ ಶಾಸಕರ ಗಮನಕ್ಕೆ ತರುವಂಥದ್ದು ಆಗಿರ್ಬೋದು ಮತ್ತು ಅದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಅವರ ಗಮನಕ್ಕೂ ತಂದಿರ್ಬೋದು. ಆದರೆ ತೆರವುಗೊಳಿಸುವಲ್ಲಿ ಶಾಸಕರೇ ನೇರವಾಗಿ ಭಾಗಿಯಾಗಿದ್ದಾರೆ ಅಥವಾ ವ್ಯವಸ್ಥಾಪನಾ ಸಮಿತಿಯವರು ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು ಸುಳ್ಳು. ಅದಕ್ಕೆ ಯಾವ ಅರ್ಥವೂ ಇಲ್ಲ.
ಭಕ್ತರ ಆ ಮುತುವರ್ಜಿಯಿಂದ ಆ ಕೆಲಸ ಅಲ್ಲಿ ಆಗಿದೆ. ಆಗಿರುವಾಗ ಇವತ್ತು ಆ ಭಂಡಾರ ಬರುವ ಸಂದರ್ಭ ಅದಾಗಿತ್ತು, ಅದು ಆಗಲೇಬೇಕಾಗಿತ್ತು. ಆ ದೃಷ್ಟಿಯಲ್ಲಿ ಆ ಕೆಲಸ ಆಗಿರುವಾಗ ಇವತ್ತು ಶಾಸಕರನ್ನೇ ಒಂದು ಆರೋಪಿ ಮಾಡುವಂಥದ್ದು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನು ಆರೋಪಿಯನ್ನು ಮಾಡುವಂಥದ್ದು, ಸಮಿತಿ ಎಲ್ಲರನ್ನೂ ಆರೋಪಕ್ಕೆ ಒಳಪಡಿಸುವಂಥದ್ದು, ಇದನ್ನು ನಾವು ಒಪ್ಪುವುದಿಲ್ಲ. ಈ ರೀತಿಯಲ್ಲಿ ಇವತ್ತು ಭಕ್ತ ಸಮುದಾಯ ಒಂದು ರೀತಿಯಲ್ಲಿ ಏನು ನ್ಯಾಯ ಇದೆ, ಇವತ್ತು ಶಾಸಕರು ಮತ್ತು ಸಮಿತಿಯವರು ಮಾಡಿದಂಥ ಅಭೂತಪೂರ್ವವಾದ ಜಾತ್ರೋತ್ಸವ ಇರ್ಬೋದು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಡೀ ಜಗತ್ತು ಇವತ್ತು ಮೆಚ್ಚುತ್ತಾ ಇದೆ. ಎಲ್ಲ ಕಡೆಗಳಿಂದ ಅದಕ್ಕೆ ಎಲ್ಲ ರೀತಿಯ ಸಹಕಾರಗಳು, ಪ್ರೋತ್ಸಾಹಗಳು, ಹೆಮ್ಮೆಯ ಮಾತುಗಳು ಬರ್ತಾ ಇರುವಾಗ ಇವತ್ತು ಒಂದು ಕಟ್ಟಡದ ವಿಚಾರದಲ್ಲಿ ಈ ರೀತಿ ಬರುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ಇಡೀ ಮಹಾಲಿಂಗೇಶ್ವರ ಭಕ್ತರ ಒಂದು ಏಕ ಅಭಿಪ್ರಾಯ. ಈ ದೃಷ್ಟಿಯಲ್ಲಿ ಶಾಸಕರನ್ನೇ ಆರೋಪಿಯನ್ನಾಗಿ ಮಾಡುವಂಥದ್ದು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನು ಆರೋಪಿಯನ್ನು ಮಾಡುವಂಥದ್ದು, ಇದನ್ನು ನಾವು ಒಪ್ಪೋದಿಲ್ಲ ಅಂಥೇಳಿ. ಕಾನೂನು ಏನೇ ಇದ್ದರೂ ಸಹ ಕಾನೂನನ್ನು ಮೀರಿ ಯಾರು ಹೋಗುವವರಿಲ್ಲ. ಕಾನೂನಿಗೆ ಎಲ್ಲರೂ ಗೌರವ ಕೊಡುವವರೇ. ಕಾನೂನನ್ನು ಮೀರಿ ಹೋಗುವ ಪ್ರಶ್ನೆಯೇ ಇಲ್ಲ. ಕಾನೂನನ್ನು ರಕ್ಷಣೆ ಮಾಡುವಲ್ಲಿ ಶಾಸಕರಿಗೆ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಅವರು ಖಂಡಿತವಾಗಿ ಮಾಡ್ತಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ಒಂದು ವೇಳೆ ಆ ರೀತಿ ಇದ್ದರೆ ಇವತ್ತು ವಿಧಾನಸಭಾ ಕ್ಷೇತ್ರ ಇರ್ಬೋದು, ಈ ಜಿಲ್ಲೆಯಲ್ಲಿ ಅಂಥ 10 ಸಮಸ್ಯೆಗಳಿರ್ಬೋದು, ಎಲ್ಲವನ್ನು ಹೋಗಿ ಮಾಡುವಂಥ ವಿಚಾರಗಳು ಎಲ್ಲಿಯೂ ಸಹ ಕಾನೂನನ್ನು ಮೀರಿ ಮಾಡುವಂಥ ವಿಚಾರಗಳಿಲ್ಲ. ಆಗಿರುವಾಗ ಇವತ್ತು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಉಳ್ಳಾಲ್ತಿಯಲ್ಲಿಂದ ಬರುವಂಥ ಭಂಡಾರದ ಸಂದರ್ಭ ಇವತ್ತು ಅಂಥ ಅನಾಹುತಗಳು ತಪ್ಪಿ ಹೋಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಕೆಲಸ ಇವತ್ತು ಭಕ್ತ ಸಮುದಾಯದಿಂದ ಆದದ್ದನ್ನು ಇವತ್ತು ಶಾಸಕರನ್ನೇ ಅದರಲ್ಲಿ ಆರೋಪಿಯನ್ನು ಮಾಡಿರುವಂಥದ್ದು ನಾವು ಇದು ಪೊಲೀಸ್ ಇಲಾಖೆಯ ಈ ಕ್ರಮವನ್ನು ನಾವು ಖಂಡಿತವಾಗಿ ಭಕ್ತರಾಗಿ ನಾವು ಒಪ್ಪುವುದಿಲ್ಲ. ಇದನ್ನು ನಾವು ಸಹಿಸುವುದೇ ಇಲ್ಲ. ಯಾಕಂದರೆ ಶಾಸಕರು ಪುತ್ತೂರಿಗೆ ನಾವು ಈಗಾಗಲೇ ಗೊತ್ತಿದೆ, ಕಳೆದ ಹಿಂದಿನ ಎಲ್ಲ ಶಾಸಕರಾಗಿ ಅಲ್ಲ, ಈ ಶಾಸಕರು ಪುತ್ತೂರಿನ ಅಭಿವೃದ್ಧಿಗಾಗಿ ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳನ್ನು ನಾವು ಯಾವಾಗಲೂ ಪ್ರತಿನಿತ್ಯ ಕಣ್ಣಾರೆ ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಮೆಡಿಕಲ್ ಕಾಲೇಜು ಯಾರು ಹೇಳಿಲ್ಲ ಅಂಥ ಒಂದು ದೊಡ್ಡ ಮಟ್ಟದ ಮೆಡಿಕಲ್ ಕಾಲೇಜು ಪುತ್ತೂರಿಗೆ ಇವತ್ತು ಬರ್ತಾ ಇದೆ. 180 ಕೋಟಿ ರೂಪಾಯಿಗಳು ಬಿಡುಗಡೆ ಆಗಿದೆ. ಆ ಕಟ್ಟಡದ ಶಿಲಾನ್ಯಾಸಕ್ಕೆ ಈಗಾಗಲೇ ಟೆಂಡರ್ ಆಗಿದೆ. ಶಿಲಾನ್ಯಾಸಕ್ಕೆ ದಿನಾಂಕಗಳು ಆಗ್ತಾ ಇದೆ. ನಾನು ಇದನ್ನು ಯಾಕೆ ಇದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಇಂಥ ಅಭಿವೃದ್ಧಿಯನ್ನು ಮಾಡುವಾಗ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗವನ್ನು ತೆರವು ಮಾಡುವಾಗಲೂ ಎಲ್ಲರೂ ಅವರನ್ನು ಅಭಿನಂದಿಸಿದರು. ಈ ಕೆಲಸವನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶಾಸಕರ ನೇತೃತ್ವದಲ್ಲಿ ಎಲ್ಲ ಸೌಜನ್ಯಯುತವಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಿರುವಾಗ ಇದೊಂದು ಕಟ್ಟಡದ ವಿಚಾರದಲ್ಲಿ ಇವತ್ತು ಶಾಸಕರನ್ನು ಅಥವಾ ಆಡಳಿತ ಸಮಿತಿಯನ್ನು ಅದರಲ್ಲಿ ಆರೋಪಿಗಳನ್ನಾಗಿ ಮಾಡುವುದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧವಿದೆ. ಒಂದು ವೇಳೆ ಅವರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳುವುದಿದ್ದರೆ ನಮ್ಮೆಲ್ಲರನ್ನು ಸೇರಿಸಿಕೊಂಡು ಕ್ರಮ ಕೈಗೊಳ್ಳಿ, ಅದಕ್ಕೆ ಯಾವುದಕ್ಕೂ ನಾವು ತಯಾರಿದ್ದೇವೆ. ಅದರಲ್ಲಿ ಆ ವಿಚಾರದಲ್ಲಿ ನಾವು ಯಾವುದೇ ವಿಚಾರದಲ್ಲಿ ಭಯ ಪಡುವುದಿಲ್ಲ. ಯಾಕಂದರೆ ಒಂದು ಒಳ್ಳೆಯ ವಿಚಾರ, ಯಾರು ದೂರುದಾರರಿದ್ದಾರೆ ಅವರು ಸ್ವಲ್ಪ ತಿಳ್ಕೊಳ್ಳಿ. ಏನಾದರೂ ಅವರ ಜಾಗ ನಮಗೆ ಯಾರಿಗೂ ಬೇಡ, ದೇವಸ್ಥಾನಕ್ಕೂ ಅವರ ಜಾಗ ಬೇಡ. ಕೇವಲ ಮೊನ್ನೆ ಬರುವಂಥ ಭಂಡಾರದ ಸಂದರ್ಭದಲ್ಲಿ ಅಡೆತಡೆಗಳು ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ತೆರವುಗೊಳಿಸುವ ಕೆಲಸ ಆಗಿದೆ ಹೊರತು ಅವರ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳುವಂಥದ್ದು, ಅವರ ಜಾಗವನ್ನು ದೇವಸ್ಥಾನಕ್ಕೆ ಮಾಡಿಕೊಳ್ಳುವಂಥದ್ದು ಯಾರ ಯೋಚನೆಯೂ ಇಲ್ಲ, ಯಾವ ಯೋಜನೆಯೂ ಇಲ್ಲ. ಆಗಿರುವಾಗ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದನ್ನೇ ಗಂಭೀರವಾಗಿ ದೂರುದಾರರು ಒಂದು ವೇಳೆ ಅದನ್ನು ಮುಂದುವರಿಸುವ ದೃಷ್ಟಿಯಲ್ಲಿ ಏನಾದರೂ ಮುಂದುವರಿದರೆ ಇಡೀ ಭಕ್ತ ಸಮೂಹದ ಕೋಪಕ್ಕೆ ಬಲಿಯಾಗ್ತದೆ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಎದುರಿಸಬೇಕಾದೀತು ಮತ್ತು ಅನಾಹುತಗಳು ಆಗಬಹುದು. ಈ ಎಚ್ಚರವನ್ನು ದೂರುದಾರರು ತೆಗೆದುಕೊಳ್ಳಬೇಕು. ಅದಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆ ಅವರು ದೂರು ಕೊಟ್ಟ ಕೂಡಲೇ ಅದು ಏನು ನ್ಯಾಯ ಅನ್ಯಾಯವನ್ನು ವಿಮರ್ಶೆ ಮಾಡಿಕೊಂಡು, ಸತ್ಯತೆಯನ್ನು ವಿಮರ್ಶೆ ಮಾಡಿಕೊಂಡು, ಶಾಸಕರಿರಲಿ ಅಥವಾ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿರಲಿ ಅಥವಾ ಯಾವುದೇ ಒಬ್ಬ ಭಕ್ತರ ಮೇಲೆ ಅನ್ಯಾಯವಾಗಿ ಯಾವುದೇ ದೂರುಗಳನ್ನು ದಾಖಲಿಸದೆ ಒಂದು ಸೌಜನ್ಯಯುತವಾಗಿ ಎಲ್ಲವನ್ನು ಪರಿಹಾರ ಮಾಡುವಂಥದ್ದಕ್ಕೆ ಪೊಲೀಸ್ ಇಲಾಖೆ ಸಹಕಾರ ನೀಡಬೇಕು. ನಮ್ಮದೇ ರಾಜ್ಯದಲ್ಲಿ ಸರ್ಕಾರ ಇದ್ದರೂ ಸಹ ನಾವು ಯಾವುದೇ ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇಲ್ಲ. ನಮ್ಮ ವಿಚಾರಧಾರೆಗಳನ್ನು ಇಲಾಖೆಗೆ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ಅದನ್ನು ಸರಿಯಾಗಿ ತಾವುಗಳು ತಿಳ್ಕೊಂಡು ಮುಂದಿನ ಯಾವುದೇ ಅನಾಹುತಕ್ಕೆ ಅವಕಾಶಗಳಿಲ್ಲದೆ ನಾವೆಲ್ಲರೂ ಸಹಕಾರ ನೀಡ್ತೇವೆ. ನಾವು ಯಾವುದೇ ರೀತಿಯಲ್ಲಿ ಯಾರಿಗೂ ಧಿಕ್ಕಾರ ಕರೆಯುವಂಥದ್ದು ಅಥವಾ ಹೋರಾಟ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಒಂದು ವೇಳೆ ಶಾಸಕರ ಮತ್ತು ನಮ್ಮ ಅಧ್ಯಕ್ಷರ ಮತ್ತು ಅದರ ಉಳಿದವರ ಯಾರಾದರ ಮೇಲೆ ನೀವು ಕ್ರಮ ಕೈಗೊಳ್ಳುವುದಿದ್ದರೆ ನಾವೆಲ್ಲರೂ ನಿಮ್ಮ ಜೈಲಿನಿಗೆ, ನಿಮ್ಮ ಬಂಧನಕ್ಕೆ ಒಳಗಾಗಲಿಕ್ಕೂ
ಸಂಪೂರ್ಣವಾಗಿ ಸಿದ್ಧರಿದ್ದೇವೆ. ಹಾಗಾಗಿ ಆ ಒಂದು ವಿಚಾರದ ಬಗ್ಗೆ ನಮ್ಮ ಏನು ವಿಚಾರಧಾರೆಗಳಿದೆ ಅದನ್ನು ತಮ್ಮ ಗಮನಕ್ಕೆ ತರುವುದು ನಮ್ಮ ಇವತ್ತಿನ ಉದ್ದೇಶ. ಹಾಗಾಗಿ ಪೊಲೀಸ್ ಇಲಾಖೆ ಇದರಲ್ಲಿ ಬಹಳಷ್ಟು ಜಾಗರೂಕತೆಯಿಂದ, ಯಾಕಂತೇಳಿದರೆ ಏನೋ ಯಾರು ದುಡ್ಡು ಕೊಟ್ಟು ಕೂಡಲೇ ಕಾನೂನು ಇದೆ ಅಂತೇಳಿ ಅನ್ಯಾಯವಾಗಿ ಯಾರ ಮೇಲೆ ಕೇಸ್ ಹಾಕುವಂಥದ್ದನ್ನು ಒಂದು ವೇಳೆ ಶಾಸಕರ ವಿರುದ್ಧ ಮಾಡಿದರೆ ಇದು ರಾಜ್ಯದಾದ್ಯಂತ ಪ್ರತಿಭಟನೆ ಆಗುವಂಥದ್ದು. ಯಾಕಂತೇಳಿದರೆ ಇಡೀ ಒಂದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಇದನ್ನು ಬೇರೆ ರೀತಿಯಲ್ಲಿ ಬೆಳವಣಿಗೆಗಳು ಆಗಬಹುದು. ಹಾಗೆ ಅದೆಲ್ಲವನ್ನು ತಾವೆಲ್ಲ ಅರ್ಥ ಮಾಡಿಕೊಂಡು ನಾವು ಇವತ್ತು ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ನಮ್ಮ ಅರ್ಜಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದನ್ನು ನೀವು ಪರಿಶೀಲಿಸಿ ಅದಕ್ಕೆ ಸೂಕ್ತವಾದ ನಮಗೆ ಒಂದು ರೀತಿಯ ಭರವಸೆಯನ್ನು ಕೊಡಬೇಕು. ನಮ್ಮ ಶಾಸಕರ ಮೇಲೆ ಆಗಲಿ ನಮ್ಮ ಆಡಳಿತ ಮಂಡಳಿಯ ವಿರುದ್ಧವಾಗಲಿ ಯಾವುದೇ ಕ್ರಮವನ್ನು ನಾವು ಕೈಗೊಳ್ಳುವ ವಿಚಾರದಲ್ಲಿ ಸೂಕ್ಷ್ಮತೆಯನ್ನು ಪರಿಶೀಲಿಸಿ, ನಾವು ಯಾರಿಗೂ ನಿಮಗೆ ಒತ್ತಡ ಹಾಕೋದಿಲ್ಲ. ನಾವು ನಿಮ್ಮಲ್ಲಿ ಯಾವುದೇ ಒತ್ತಡಗಳ ಮೂಲಕ ಕೇಸ್ ಹಾಕಬೇಡಿ ಅಂತ ಹೇಳುತ್ತಾ ಇಲ್ಲ. ಏನು ಸತ್ಯ ಇದೆ, ಏನು ಧರ್ಮ ಇದೆ, ಏನು ನ್ಯಾಯ ಇದೆ, ಏನು ಆಗಿದೆ ಆ ವಿಚಾರವನ್ನು ಸಂಪೂರ್ಣವಾಗಿ ಪರಿಶೀಲಿಸಿಕೊಂಡು ನಮಗೆಲ್ಲರಿಗೂ ಒಂದು ರೀತಿಯ ನ್ಯಾಯ ಮತ್ತು ರಕ್ಷಣೆಯನ್ನು ನೀವು ಒದಗಿಸಬೇಕಾಗ್ತದೆ ಅಂತ ಹೇಳುವ ಮನವಿಯನ್ನು ತಮಗೆ ನಾವು ಕೊಡ್ತಾ ಇದ್ದೇವೆ. ಇದೊಂದು ಭಾಳ ಸೂಕ್ಷ್ಮ ವಿಚಾರ. ಮತ್ತು ಶಾಸಕರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರುವ ಸಂದರ್ಭ, ಒಳ್ಳೆ ಕೆಲಸ ಅಂದರೆ ಇದು ಕೆಟ್ಟ ಕೆಲಸ ಇದಂತ ಆಗಲೇ ಇಲ್ಲ. ದೇವರಿಗೋಸ್ಕರ, ದೈವಕ್ಕೋಸ್ಕರ ಆ ದೇವರುಗಳಿದೆ, ಆ ನಂಬಿಕೆಗಳು ನಮಗೆಲ್ರಿಗೂ ಇದೆ. ಆಗಿರುವಾಗ ಆ ಸಾಂದರ್ಭಿಕವಾಗಿ ಒಂದು ವೇಳೆ ಸಾವಿರಾರು ಜನ ಬರುವಾಗ ಆ ಕಟ್ಟಡ ಬಿದ್ದು ಏನಾದರೂ ಅನಾಹುತ ಆಗ್ತಾ ಇದ್ದರೆ ಅದಕ್ಕೂ ಇವತ್ತು ಇಲಾಖೆ ಮತ್ತು ಭಕ್ತರು, ಆಡಳಿತ ಮಂಡಳಿ, ಶಾಸಕರು ಎಲ್ಲರೂ ಹೊಣೆ ಆಗ್ತಾ ಇದ್ರು. ನಗರಸಭೆ ತೆರವುಗೊಳಿಸದಿರುವಂಥ ವಿಚಾರಗಳು ಮತ್ತೆ ಈ ರೀತಿಯ ಸಮಸ್ಯೆ ಇರುವಾಗ ಇವತ್ತು ಶಾಸಕರನ್ನು ಆರೋಪಿಯನ್ನಾಗಿ ಮಾಡುವಂಥದ್ದು ಅಥವಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆರೋಪಿಗಳನ್ನಾಗಿ ಮಾಡುವುದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧ ಇದೆ. ಅದನ್ನು ಹಿಂದಕ್ಕೆ ಪಡ್ಕೊಂಡು ಅದನ್ನು ಸೂಕ್ಷ್ಮತೆಯನ್ನು ಅರಿತುಕೊಂಡು ಒಂದು ನ್ಯಾಯವನ್ನು ಕೊಡಬೇಕು ಅಂತ ಹೇಳುವ ಮನವಿಯನ್ನು ನಾವು ಇವತ್ತು ಮಹಾಲಿಂಗೇಶ್ವರ ದೇವರ ಭಕ್ತರ ಪರವಾಗಿ ತಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ವಿವಾದಿತ ಕಟ್ಟಡದಲ್ಲಿರುವಂಥ ಎಲ್ಲ ವ್ಯಾಪಾರ ಅಲ್ಲಿಂದ ಗ್ರಾಹಕರಿಗೆ ತೊಂದರೆ ಆಗ್ತದೆ ಮತ್ತು ಅಲ್ಲಿ ನಡೆದಾಡುವಂಥ ಜನರಿಗೆ ತೊಂದರೆ ಆಗ್ತದೆ. ಆದ್ದರಿಂದ ಕಟ್ಟಡವನ್ನು ನೆಲಸಮ ಮಾಡಲಿಕ್ಕೆ ಪರ್ಮಿಷನ್ ತಗೊಂಡು ಥ್ಯಾಂಕ್ ಯು ಇಲಾಖೆಯಿಂದ ಹಾಗೆ ನಿಮ್ಮ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ. ಯಾವುದೇ ರೀತಿಯಲ್ಲಿ ಇದು ಮುಂದುವರಿಬಾರ್ದು, ಕೆಟ್ಟ ವಿಚಾರಗಳು ಬರಬಾರ್ದು. ಯಾಕಂದ್ರೆ ಶಾಸಕರು ಅದು ಮುಂದಿನ ಕ್ರಮ ನೀವು ತಗೊಳ್ಳಿ. ಈಗಾಗಲೇ ಆಗಿರುವುದಕ್ಕೆ ನಾವು ಹೇಳುವಂಥದ್ದು ಅದು ಈ ರೀತಿ ಯಾವುದೇ ಇನ್ನೊಂದು ಗೊಂದಲಕ್ಕೆ ಎಲ್ಲಿ ಅವಕಾಶಗಳು ಆಗಬಾರ್ದು ಅಂತೇಳಿ. ಮೂಡುಬಿದ್ರೆಯಲ್ಲಿ ಮೊನ್ನೆ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಆಗಿದೆ ಅಲ್ಲ, ಅದೆಲ್ಲ ಬೇರೆ ಬೇರೆ ಘಟನೆಗಳಾಗಿದೆ. ಈಗ ಅದನ್ನು ಯಾರನ್ನು ಹೊಣೆ ಮಾಡ್ತಾರೆ? ಅದೇ ರೀತಿಯಲ್ಲಿ ಇಲ್ಲಿ ಸಹ ಅಂಥದ್ದು ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಘಟನೆಗಳಾಗಿದ್ದದ್ದು. ಅದನ್ನು ತಾವು ವಿಮರ್ಶೆ ಮಾಡಿಕೊಂಡು ದೂರುದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಅವರಿಗೂ ನಮ್ಮೆಲ್ಲರ ಅಭಿಪ್ರಾಯವನ್ನು, ಯಾಕಂದರೆ ಅವರು ದೂರು ಕೊಟ್ಟ ಕೂಡಲೇ ಯಾರನ್ನು ಕೇಸ್ ಮಾಡಿ ಜೈಲಿಗೆ ಹಾಕ್ಲಿಕ್ಕೆ ಆಗೋದಿದ್ರೆ ನಮ್ಮನ್ನು ಸಾವಿರಾರು ಮಂದಿಯನ್ನೆಲ್ಲ ಜೈಲಿಗೆ ಹಾಕಿ ಏನು ತೊಂದರೆ ಇಲ್ಲ, ನಾವು ಭಯ ಪಡೋದಿಲ್ಲ. ಕಾನೂನಿನ ವಿರುದ್ಧ ನಾವು ಹೋಗೋದಿಲ್ಲ, ವಿರುದ್ಧವಾಗಿ ಹೋಗೋದಿಲ್ಲ. ಆದರೆ ಅದು ಒಂದು ವೇಳೆ ಅನಿವಾರ್ಯ ಅಂತಿದ್ದರೆ ಎಲ್ಲರನ್ನೂ ಬಂಧಿಸಬೇಕು. ನೀವು ಶಾಸಕರನ್ನ ಒಬ್ಬರನ್ನಲ್ಲ ಅಥವಾ ಆಡಳಿತ ಸಮಿತಿ ಅಧ್ಯಕ್ಷರನ್ನ ಒಬ್ಬರನ್ನಲ್ಲ, ನಮ್ಮನ್ನೆಲ್ಲ ಬಂಧಿಸಬೇಕು. ನೀವು ಇಂಥ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ಎಲ್ಲ ಪತ್ರಿಕಾ ಬಂಧುಗಳಿಗೆ ಹಾಗೂ ಬಂದಂಥ ಎಲ್ಲ ಮಹಾಲಿಂಗೇಶ್ವರ ಭಕ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನಮ್ಮ ಭಕ್ತಾದಿಗಳ ಬೇಡಿಕೆ ಏನಂತ ಹೇಳಿದರೆ, ಭಕ್ತಾದಿಗಳಿಗೆ ಬೇಕಾಗಿ ಅಲ್ಲಿ ವ್ಯವಸ್ಥೆಯನ್ನು ಎಲ್ಲ ಮಾಡಿಕೊಂಡಿದ್ದಾರೆ. ಅದು ನಮ್ಮ ಮೇಲೇ ಕೇಸು ರಿಜಿಸ್ಟರ್ ಆಗುವಂಥದ್ದು ಆಗಿದೆ. ಅದಕ್ಕೆ ಕೌಂಟ್ರ್ ಕೇಸುಗಳನ್ನು ಕೂಡ ನಮ್ಮ ಈಶ್ವರ ಭಟ್ರು ಕೊಟ್ಟಿದೆ, ಅದನ್ನು ನೀವು ರಿಜಿಸ್ಟರ್ ಮಾಡಿದ್ದೀರಿ. ಇನ್ನೊಬ್ಬರು ಯಾರು ಅಲ್ಲಿ ಕಟ್ಟೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಬಂದು ಅವರು ಜೋರು ಮಾಡಿದಾರಂತೆ, ಅವರನ್ನು ಜಾತಿ ನಿಂದನೆ ಮಾಡಿದಾನಂತೆ, ಅದನ್ನು ನೀವು ಕೇಸು ರಿಜಿಸ್ಟರ್ ಮಾಡಲಿಲ್ಲ ಅಂತ ಭಕ್ತಾದಿಗಳ, ನೀವು ಏನಾದರೂ ಪೊಲೀಸ್ ಇಲಾಖೆ ಅವರ ಪರವಾಗಿದೆಯಾ, ಪೊಲೀಸ್ ಇಲಾಖೆ ಅವರಿಗೆ ಸಪೋರ್ಟ್ ಮಾಡ್ತದಾ ಅಂತ ಒಂದು ಸಂಶಯ ಭಕ್ತಾದಿಗಳ ಹತ್ರ ಇದೆ. ಕೇಸ್ ಕೊಟ್ಟದನ್ನು ಒಬ್ಬ ಕಟ್ಟೆ ಕ್ಲೀನ್ ಮಾಡ್ತಾ ಇದ್ದದನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಲಿಲ್ಲ, ಕೇಸ್ ರಿಜಿಸ್ಟರ್ ಮಾಡಲಿಲ್ಲ. ಅವರು ಅಲ್ಲಲ್ಲಿ ಹೋಗಿ ಅವರು ಹೇಳುವ ಸ್ಟೇಟ್ಮೆಂಟ್ಗಳು ಅದೇ ಇದೆ, ನಾವು ಅದನ್ನು ತೆರವುಗೊಳಿಸಲಿಕ್ಕೆ ರೆಡಿ ಇದೆ. ಈಗ ಯಾರು ರಿಪೇರಿ ಮಾಡಲಿಕ್ಕೆ ಹೋದರೆ ಅವರು ಬಿಡಲಿಲ್ಲ ಅಂತೆ. ನನಗೂ ಬೇರೆ ಕಡೆಯಿಂದ ಎಲ್ಲ ಕರೆಗಳು ಬಂದಿತ್ತು, ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಲಿಲ್ಲ. ಇವರಿಗೆಲ್ಲ ನಾನು ಹೇಳುವಂಥದ್ದು ಇಷ್ಟೇ, ನೀವೇನು ಇದಿಲ್ಲ, ಅವರ ಮನವಿಯನ್ನು ಶಾಂತ ರೀತಿಯಲ್ಲಿ ಬಂದು ಸ್ಟೇಷನಲ್ಲಿ ನಮಗೆ ಯಾರು ಕೇಸ್ ಕೊಟ್ಟಿದ್ದಾರೆ ಅದನ್ನು ರಿಜಿಸ್ಟರ್ ಮಾಡಬೇಕು.
ಮತ್ತು ನಮ್ಮ ಮೇಲೆ ಆಗಿರುವಂಥ ಕೇಸನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಅವ್ರು ಮಾಡಿದ್ರು. ಅದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ನೀವು ಮಾಡಲಿಕ್ಕೆ ಆಗೋದಿಲ್ಲ ಕಾನೂನಲ್ಲಿ. ಆದರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ರಿಜಿಸ್ಟರ್ ಮಾಡುವಂಥ ಕೆಲಸಗಳು ಮಾಡಬೇಕು. ಇದು ಭಕ್ತಾದಿಗಳ ಕೂಗು. ಅದಕ್ಕಾಗಿ ಅವರೆಲ್ಲ ಬಂದಿದ್ದಾರೆ. ನಿಮ್ಮ ಹತ್ರ ಒಂದು ಮನವಿಯನ್ನು ಕೊಟ್ಟಿರಬೇಕು, ಅದನ್ನು ಪುರಸ್ಕರಿಸಬೇಕು. ಮತ್ತು ಅವ್ರ ಹತ್ರ ನಾನು ಹೇಳ್ತೀನಿ, ಯಾವುದೇ ಧರಣಿಗಳು ಬೇಡ, ಯಾವುದು ಬೇಡ. ನಾವು ಶಾಂತ ರೀತಿಯಲ್ಲಿ ನಮ್ಮ ಭಕ್ತಾದಿಗಳ ಗಮನವನ್ನು ನಿಮ್ಮ ಗಮನಕ್ಕೆ ತಂದಿದ್ವಿ ಪೊಲೀಸ್ ಇಲಾಖೆಗೆ. ನೀವು ಅದನ್ನು ನಿಮ್ಮ ಹೈಯರ್ ಅಥಾರಿಟೀಸ್ ಯಾರಿದ್ದಾರೆ ಅವರಿಗೆ ಕೇಳಿ ಚರ್ಚೆ ಮಾಡಿ ಒಂದು ಒತ್ತಡ ಅಂತ ಹೇಳಿದ್ರೆ ಆ ಕೇಸು ರಿಜಿಸ್ಟರ್ ಮಾಡಬೇಕು. ಯಾನು ಕೇಸ್ ಕೊಟ್ಟಿದ್ದಾರೆ ಅದು ರಿಜಿಸ್ಟರ್ ಮಾಡಬೇಕು. ಮತ್ತು ಕೋರ್ಟಲ್ಲಿ ಅದು ಹೋಗಿದ್ದಾರಾ ಇಲ್ವೋ, ಅಲ್ಲಿ ಹೋಗಿದ್ದಾರಾ ಇಲ್ಲಿ ಹೋಗಿದ್ದಾರೆ ಅದು ನೋಡಿಕೊಳ್ಳಿ. ಇನ್ನೊಂದು ಕೇಸ್ ವಾಪಸ್ ತಗೊಳ್ಬೇಕು. ಅದು ಆ ಕಾನೂನಿನಲ್ಲಿ ಅದಕ್ಕೆ ಅವಕಾಶಗಳು ಇದೆಯಾ ಇಲ್ವೋ ಅಂತ ಗೊತ್ತಿಲ್ಲ. ನಾನು ಮುಂದೆ ನೋಡ್ಕೊಳ್ಬೇಕು. ಈ ವಿನಂತಿಯನ್ನು ನೀವು ಪುರಸ್ಕರಿಸಬೇಕು ಅಂತ ಅಷ್ಟೇ ಅಲ್ಲ. ಈ ಮಳೆಗಾಲ ಆ ಬಿಲ್ಡಿಂಗ್ ಬೀಳ್ತದೆ. ಹೌದು, ಅದು ಇನ್ನೂ ಡೇಂಜರಸ್ ಪರಿಸ್ಥಿತಿಯಲ್ಲಿದೆ. ಇನ್ನೂ ನೀವು ಅದನ್ನೊಂದು ರಿಪೋರ್ಟ್ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಮಳೆ ಬಂದಾಗ ಅದರ ಕೆಳಗಡೆ ಜನ ನಿಲ್ತಾರೆ, ನೀರು ಬೀಳ್ತದೆ. ನೀವು ಒಂದು ವರದಿಯನ್ನು ಕೊಡೋದು, ನಗರಸಭೆಗೆ ಒಂದು ವರದಿ ಕೊಡೋದು ಒಳ್ಳೆಯದು. ಅದರ ಬಗ್ಗೆ ಕ್ರಮ ತಗೊಳ್ಳಿ, ಒಂದು ರಿಪೇರಿ ಮಾಡಲಿ, ಇಲ್ಲಾಂತ ಅದಕ್ಕೆ ವ್ಯವಸ್ಥೆ ಮಾಡಲಿ. ಇದಕ್ಕೊಂದು ಬೌಂಡ್ರಿಯನ್ನಾದರೂ ಮಾಡಿ ಜನ ಅಲ್ಲಿ ನಿಲ್ಲದ ಹಾಗೆ. ಇಲ್ಲ ಅದು ಅಂಗಡಿಯಲ್ಲಿ ಕೆಲವರೆಲ್ಲ ಕೂತಿದ್ದಾರೆ, ಅವರೇನಾದರೂ ದುಡ್ಡು ಸಿಗ್ತದೆ ಅಂತ ಕೂತಿರ್ಬೋದು. ಡೇಂಜರಸ್ ಸಿಚುವೇಶನ್. ನಾಳೆ ಕೇಳೋದು ಯಾರು? ಜನಪ್ರತಿನಿಧಿ. ಮೂಡುಬಿದಿರೆಯಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ದೈವಸ್ಥಾನ ಭಂಡಾರ ಬರುವಾಗಲೇ ಕೆಳಗಡೆ ಬಿದ್ದೆ. ಮಣ್ಣಿನಲ್ಲಿ ಎಲ್ಲ ವ್ಯತ್ಯಾಸಗಳಾಗ್ತಾಯಿದ್ರೆ ಇಲ್ಲಿ MLA ಇರಲಿಲ್ವಾ, ಪೊಲೀಸ್ ಇರಲಿಲ್ವಾ, ನಗರಸಭೆ ಇರಲಿಲ್ವಾ, ಜಿಲ್ಲಾಡಳಿತ ಇರಲಿಲ್ವಾ ಅಂತ ಎಲ್ಲ ಬರ್ತಿತ್ತು. ನಾವು ಅದನ್ನೆಲ್ಲ ಪರಿಗಣನೆ ತಗೊಂಡು ಭಕ್ತಾದಿಗಳು ಸ್ವಲ್ಪ ಅಗಲ ಮಾಡಿದ್ದು. ಬಟ್ ನಮ್ಮ ಬೇಡಿಕೆಗಳು ಇಷ್ಟೇ. ಅದನ್ನು ನೀವು ಒಂದು ನೋಡಿಕೊಂಡ್ರೆ ಮಾತಾಡಿ ಕಾನೂನು ಚೌಕಟ್ಟಲ್ಲಿ ಪರಿಶೀಲನೆ ಮಾಡಿ ಅದು ಕೂಡ ಲೆಟ್ರ್ ನಾವು ಬರೀತೀವಿ. ಹೌದು, ಲೆಟ್ರ್ ಕೂಡ ಒಂದು ಬರೀಬೇಕಾಗ್ತದೆ. ಪೊಲೀಸ್ ಇಲಾಖೆ ಅದಕ್ಕೆ ಸ್ಪಂದನೆ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಒಬ್ಬರು ಕಂಪ್ಲೇಂಟ್ ಕೊಟ್ಟದನ್ನು ರಿಜಿಸ್ಟರ್ ಮಾಡಬೇಕು. ಇನ್ನೊಂದು ನನ್ನ ಮತ್ತು ಈಶ್ವರ ಭಟ್ರ ಮೇಲೆ ಇರುವಂಥ ಕೇಸನ್ನು ವಾಪಸ್ ತಗೊಳ್ಬೇಕಂತ ಇವರೆಲ್ಲ ಬೇಡಿಕೆ ಇದೆ. ನಾವು ಅದನ್ನು ಕಾನೂನಲ್ಲಿ ಹೇಗೆ ನಡೀತದೆ ಅದಕ್ಕೆ ಅವಕಾಶ ಅವರಿಗೆ ಇದೆಯಿಲ್ವ ಅಂತ ನಮಗೆ ಗೊತ್ತಿಲ್ಲ. ಬಟ್ ಕೊಟ್ಟಂಥ ಕೇಸನ್ನು ರಿಜಿಸ್ಟರ್ ಮಾಡಬೇಕು, ಅದು ಸಹಜ. ಯಾಕಂದರೆ ಇಲ್ಲಿ ಭಕ್ತಾದಿಗಳ ಕೂಗು. ಆನಂತರ ಪುನಃ ಅಲ್ಲಿ ಏನು ಬಿಲ್ಡಿಂಗ್ ಇದೆ ಅದಕ್ಕೆ ಪೊಲೀಸ್ ಒಂದು ರಿಪೋರ್ಟ್ ಕೊಡಬೇಕು. ಅಲ್ಲಿ ಏನಾದರೂ ಮಳೆಗಾಲದಲ್ಲಿ ಯಾರೋ ಇರಬಾರ್ದು, ಇನ್ನೂ ಏನೋ ಅನಾಹುತಗಳಾಗಬಾರ್ದು. ನಗರಸಭೆ ಅದು ರಿಪೇರಿ ಮಾಡಿದ್ರೆ ಮಾಡಬೇಕು, ಇಲ್ಲ ಅದರ ಓನರ್ಗಳು ಯಾರಿದ್ದಾರೆ ಅವರು ರಿಪೇರಿ ಮಾಡಿದ್ರೆ ಅದನ್ನು ಮಾಡಬಹುದು. ಅದಕ್ಕೆ ಬೇಕಾಗುವಂಥ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ನಿಮ್ಮ ಮೇಲೆ ಕೇಸನ್ನು ತೆಗಿಬೇಕು, ಇಲ್ಲಾಂದರೆ ನಮ್ಮ 200 ಜನರ ಮೇಲೆ ಕೂಡ ಹಾಕಬೇಕು. ಆ ರೀತಿಯಾಗಿ ಭಕ್ತಾದಿ ಎಲ್ಲ ಭಕ್ತಾದಿ 200 ಭಕ್ತಾದಿಗಳ ಮೇಲೆ ಹಾಕಬೇಕು.